ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಂತಹ ಮೂಡಾ ಹಗರಣದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇಡಿ ಮತ್ತೊಂದು ಕಡೆ ಲೋಕ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಸಿಎಂ ವಿರುದ್ಧ ಮೂಡಾ ಹಗರಣದ ಇನ್ವೆಸ್ಟಿಗೇಷನ್ ಇವತ್ತು ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಗಂಗರಾಜ್. ಹೇಳಿಕೆಯನ್ನ ದಾಖಲು ಮಾಡಲಿಕ್ಕೆ ಸಮನ್ಸನ್ನ ಕೊಟ್ಟಿತ್ತು ಇಡಿ. ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ಗಂಗರಾಜ್. ಕಳೆದ ಬಾರಿ ಕೇವಲ ದಾಖಲಾತಿಯನ್ನು ಮಾತ್ರ ಪಡೆದಿತ್ತು ಇಡಿ. ಹೇಳಿಕೆಯನ್ನ ದಾಖಲು ಮಾಡಲಿಕ್ಕಾಗದ ಹಿನ್ನೆಲೆಯಲ್ಲಿ ಇವತ್ತು ಬರಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತೇಳಿ ಅರ್ಜಿ ಹಾಕಿದ್ರಲ್ಲ, ಆ ಅರ್ಜಿಯ ವಿಚಾರಣೆಯನ್ನ ಡಿಸೆಂಬರ್ 10ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿರುವಂಥದ್ದು. ಈ ಮೂಲಕ ಇಡಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಆಳಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಹಲವು ಕಡೆಗಳಲ್ಲಿ ದಾಳಿ ಮಾಡಿ ಶೋಧವನ್ನು ಮಾಡಲಾಗಿದೆ. ಹಲವರಿಗೆ ಸಮನ್ಸ್ ಕೊಟ್ಟು ಮಾಹಿತಿಯನ್ನು ಪಡೆಯಲಾಗಿದೆ. ಈಗ ಗಂಗರಾಜು ಅವರ ಸರದಿ.